ಇವತ್ತು ಗಂಡಿನ ಕಡೆಯವರು ಕಮಲ ನೋಡಕ್ ಬರ್ತಾರೆ ಅಂತನ ಹೇಳಿದ್ರಿ ಇವರು ಇನ್ನೂ ಪತ್ತೆ ಇಲ್ಲ. ಗಣ್ಣರು ಬರ್ತಾರೋ ಏನು, ಅವ್ರು ಬಂದಾಗ ಏನು ಹೇಳೋದು? ಸಾವುಕಾರ ಎಲ್ಲೋದ್ರು ಅಂತಂದ್ರೆ ಅಮ್ಮ ಅಮ್ಮ ಗಂಡಿನ ಕಡೆಯವ್ರು ಬಂದ್ರೇನಮ್ಮ ಅಕ್ಕ ನೋಡಕ್ಕೆ? ಗಣ್ಣಾರು ಬರ್ತಾರೆ ಅಂತ ಹೇಳ್ತಿದ್ದೆ ಇವತ್ತು, ಅದಕ್ಕೆ ಬಂದಿದ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಕಾಂತ, ಇನ್ನೂ ಬಂದಿಲ್ಲ ಕಣೋ, ನಿಮ್ಮ ಅಪ್ಪನೇ ಬಂದಿಲ್ಲ. ಆ ಮಂತಕ್ಕೆ ಹೋಗ್ಬರ್ತೀನಿ ನಿಮ್ಮ ದಡಮರ್ ಮಂತಕ್ಕೆ ಅಂತ ಹೋದ್ರು ನಿಮ್ಮ ಅಪ್ಪಯ್ಯ. ಇಷ್ಟತ್ತಾದ್ರೂ ಬರಲಿಲ್ಲ. ಗಂಡಿನ ಕಡೆಯವ್ರು ಬಂದರೆ ಕೇಳಿರಿ ಏನು ಹೇಳೋದು ಅಂತ ನನಗೆ ಭಯವಾದಂಗೆ ಆಗ್ತೈತಿ. ಹೋಗೋ ನಿಮ್ಮ ದಡಮರ ಮನೆ ಹತ್ರ ಹೋಗಿ, ನಿಮ್ಮ ಅಪ್ಪ ಅಲ್ಲಿದ್ದರೆ ಬರ್ಬೇಕಂತೆ ಜಲ್ದಿ. ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು, ಅಮ್ಮ ಹೇಳ್ ಕಳಿಸ್ತು ಅಂತ ಹೇಳಿ ಹೋಗೋ, ಕರ್ಕೊಂಬ ಹೋಗೋ ನಿಮ್ಮ ಅಪ್ಪನ ಜಲ್ದಿ. ಹೋಗ್ತೀಯಾ? ಹೋಗು. ಅಲ್ಲಿಗ ಹೋಗಮ್ಮ. ಅಲ್ಲೇನಿಲ್ಲ, ನೇತ್ರಕ್ಕನೂ ಬಂದೈತೆ, ದೊಡ್ಡಮ್ಮನೂ ಇರ್ತಾರೆ. ನಾನೇನಾದರೂ ಅಲ್ಲಿ ಅಪ್ಪಯ್ಯ ಐತೆ ಅಂತೇಳಿ ಹುಡ್ಕೊಂಡು ಹೋದ್ರೆ ಅಷ್ಟೇ ಬೈಸ್ಕೊಂಬರ್ಬೇಕಾಗುತ್ತೆ ಅವ್ರಿಬ್ರ ಹತ್ರನು. ನಾನು ಹೋಗಲ್ಲಪ್ಪ, ಬರ್ತಾರೆ, ಸುಮ್ಮನೆ ಇರು. ನೀನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತ ಇದೆಯಾ? ಇನ್ನೇನು ಗಂಡಿನ ಕಡೆ ಇನ್ನೂ ಬಂದಿಲ್ಲ ತಾನೇ? ಬಂದರೆ ನೀನೇ ಮಾತಾಡಿಸಿ ಒಳಗೆ ಕರ್ಕೊಂಡು ಕುಂಡಿಸು. ಅಪ್ಪಯ್ಯ ಬರ್ತಾರೆ, ಏನೋ ಕೆಲಸ ಇರಬೇಕೇನೋ, ಅದಕ್ಕೆ ಬಂದಿಲ್ಲ. ಅಯ್ಯೋ, ಅವ್ರು ನನಗೆ ಪರಿಚಯ ಏನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಕಣೋ, ನಿಮ್ಮ ಅಪ್ಪಯ್ಯ ಆದರೆ ನೋಡಿತ್ತು, ಚೆನ್ನಾಗಿ ಮಾತಾಡ್ಸೋದು ಅಂತ ಅಷ್ಟೇನೆ. ಇದೇ ಮನೆ ಇರಬೇಕು ಅಲ್ವೇನಪ್ಪ ಕುಮಾರ? ಹ್ಞೂನಪ್ಪ, ಇದೇ ಮನೆ ಇರಬೇಕೇನೋ. ನಡಿ, ಅವ್ರನ್ನ ಕೇಳೋಣ. ನಿಂತಿದ್ದಾರಲ್ಲ ಹೊರಗಡೆ. ಅಮ್ಮ, ಯಾರೋ ಬಂದರು ನೋಡು, ಅವರೇನು? ಅಣ್ಣ, ಅದು ಅದು ಇದು ಗಂಡಿನ ಕಡೆಯವ್ರು ನೀವೇನಾ? ಹೂನಮ್ಮ, ನಾವೇನೆ. ನನ್ನ ಹೆಸರು ಇವೇಕಪ್ಪ ಅಂತನ, ನನ್ನ ಮಗನ ಹೆಸರು ಕುಮಾರ್ ಅಂತನ. ಎಲ್ಲಿ ಸಾವುಕಾರ ಸಿದ್ದಪ್ಪರ ಮನೆ ಇದೆ ತಾನೇ? ನಿಮ್ಮ ಹೆಸರು ಏನು? ದೇವಮ್ಮ ಏನೋ ಇರಬೇಕಲ್ವಾ? ದೇವಮ್ಮರ ಮನೆ ಅಂತ ಹೇಳಿ ಕೇಳಿ ಅಂತ ನಾ ಸಾವುಕಾರ ಸಿದ್ದಪ್ಪರು ಹೇಳಿದ್ರು. ಎಲ್ಲಿ ಸಾವುಕಾರ ಸಿದ್ದಪ್ಪರು ಎಲ್ಲೋದ್ರು? ಹೌದೌದು, ದೇವಮ್ಮ ಅಂದರೆ ನಾನೇ ಕಣಣ್ಣ. ನಮ್ಮ ಯಜಮಾನ್ರು ಇಲ್ಲೇ ಹೋಗಿದ್ದಾರೆ, ಬರ್ತಾರೆ, ಬರ್ರಿ ಒಳಗಡೆ. ಇಲ್ಲೇ ಹೋಗಿದ್ದಾರೆ ಅಂದರೆ? ಅವರು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ದಾರೆ, ಬರ್ತಾರೆ, ನೀವು ಒಳಗಡೆ ನಡೀರಿ ಅಣ್ಣ. ನೀನು ಯಾರು? ದೊಡ್ಡಮ್ಮ ಅಂದರೆ ಯಾರು? ನಾನು ಇವ್ರ ಮಗ. ಅದೇ ನೀವು ನೋಡಕ್ಕೆ ಬಂದಿದ್ದೀರಲ್ಲ, ನಮ್ಮ ಅಕ್ಕ ಕಮಲ, ಅವ್ರ ತಮ್ಮ ಕಾಂತ ಅಂತನ. ದೊಡ್ಡಮ್ಮ ಅಂದರೆ ನಮ್ಮ ಅಪ್ಪಗೆ ಇಬ್ಬರು ಹೆಂಡ್ತಿಯರು. ನಮ್ಮಮ್ಮ ಎರಡನೇ ಹೆಂಡ್ತಿ, ನಮ್ಮ ದೊಡ್ಡಮ್ಮ ಮೊದಲನೇ ಹೆಂಡ್ತಿ. ನಮ್ಮ ಅಪ್ಪ ಯಾವಾಗಲೂ ಅಲ್ಲೇ ಇರ್ತಾರೆ. ಅಲ್ಲಿಗೆ ಹೋಗಿದ್ದಾರೆ, ಈಗ ಬರ್ತಾರೆ. ಅಯ್ಯೋ ಕಾಂತ, ಸುಮ್ಮನೆ ಇರೋಕ್ಕಾಗಲ್ವೇನೋ? ಏನೇನು ಹೇಳ್ತಾನೆ. ಹೋಗೋ ನೀನು, ಅಂಗಡಿ ತಕ್ಕೋಗೋ ನೀನು. ಅಂದರೆ ಸಾವುಕಾರ ಸಿದ್ದಪ್ಪರಿಗೆ ಇಬ್ಬರು ಹೆಂಡ್ತಿಯರಾ? ಅದು ಹೌದು, ಇಬ್ಬರು ಹೆಂಡ್ತಿಯರು. ನಾನು ಎರಡನೇ ಹೆಂಡ್ತಿ. ನಿಮಗೆ ಗೊತ್ತಿಲ್ವಾ ಈ ವಿಷಯ? ಇಲ್ಲ, ಗೊತ್ತಿರಲಿಲ್ಲ. ಅದೇ ಅಂದ್ಕೊಂಡೆ, ಸಾವುಕಾರ ಸಿದ್ದಪ್ಪರ ಮನೆ ಅಂದರೆ ದೊಡ್ಡ ಮನೆ ಇರಬೇಕಾಗಿತ್ತಲ್ಲ, ಇದು ಯಾವುದೋ ಹಳೆಯ ಮನೆ ಐತಲ್ಲ ಅಂತ ಅಂದ್ಕೊಂಡೆ. ಹಂಗೂ ಕೇಳಿದ್ರಾಯ್ತು ಅಂತನ ಸುಮ್ಮನಾದೆ. ಓ, ಹಂಗಾದ್ರೆ ಸಾವುಕಾರ ಸಿದ್ದಪ್ಪರು ಎರಡು ಹೆಂಡ್ತಿನ ಮದುವೆ ಆಗಿರೋದು? ಪರವಾಗಿಲ್ಲ, ನಮಗೇನು ವಿಷಯನೇ ಹೇಳಿಲ್ಲ ಅವರು. ಅದು ಅವರು ಬರ್ತಾರೆ, ನೀವು ನಡೀರಿ ಒಳಗಡೆ. ಕಾಂತ, ನೀನು ಬಾಯಿ ಸುಮ್ಮನೆ ಇರಲ್ವಲ್ಲು? ಹೋಗು ಹೋಗು, ನಿಮ್ಮ ಅಪ್ಪನ ಕಳ್ಸೋಗಿ ಹೋಗಿ. ಗಂಡಿ ಕಣೆಯವ್ರು ಬಂದವ್ರೆ, ಜಲ್ದಿ ಬರ್ಬೇಕಂತೆ ಅಪ್ಪ ಅಂತ ಹೇಳಿ. ಹೋಗು, ಜಲ್ದಿ ಹೋಗು, ಕಳ್ಸೋಗಿ ಹೋಗಿ. ಆಯ್ತು ಬಿಡು, ಕಳಿಸ್ತೀನಿ. ನೀನು ಯಾಕೆ ಹಂಗಾಡ್ತೀಯ? ಅಣ್ಣ, ಬರ್ರಿ ಬರ್ರಿ ಒಳಗಡೆಕ್ಕೆ, ಕುತ್ಕೊ ಬರ್ರಿ. ಇದೇ ನಮ್ಮನೆ, ಬರ್ರಿ ಅಣ್ಣ, ಕುತ್ಕೊ ಬರ್ರಿ. ಎಲ್ಲಿ ಮನೆಗೆ ಯಾರ್ಯಾರಿದ್ದೀರಾ? ಮನೆಗೆ ನಾನು, ನನ್ನ ಮಗಳು, ನನ್ನ ಮಗ, ನಮ್ಮ ಅಮ್ಮ ಒಬ್ಬರಿದ್ದಾರೆ. ಅವರು ಬರ್ತಾರೆ, ಇರ್ರಿ. ಓ, ಇವರೇನಾ ನಿಮ್ಮಮ್ಮ? ಹ್ಞೂ ಅಣ್ಣ, ಇವರೇ ನಮ್ಮಮ್ಮ. ಇವರ ಹೆಸರು ಶಿವಮ್ಮ ಅಂತನ. ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ? ಹ್ಞೂ ಅಜ್ಜಿ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹ್ಞೂನಪ್ಪ, ದೇವ್ರ ದಯಿಂದ ಚೆನ್ನಾಗಿದ್ದೀವಿ. ಅಲ್ಲ, ಎಲ್ಲಿ ನಿನ್ನ ಗಂಡ ಬರಲಿಲ್ಲ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕಣಮ್ಮ. ಕಾಂತನ ಕಳಿಸಿದ್ದೀನಿ, ನಿಮ್ಮ ಅಪ್ಪನ ಕಳಿಸೋಕು ಅಂತಾನೆ. ಬರ್ತಾರೇನ ಈಗ? ಇರು. ನಮಸ್ಕಾರ ಇವೇಕಪ್ಪ, ಯಾವಾಗ ಬಂದ್ರಿ? ಅಯ್ಯೋ, ನೀವು ಇನ್ನೂ ತಡವಾಗಿ ಬರ್ತೀರೇನೋ ಅಂತನ ನಾನು ಎಲ್ಲ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋದು ತಡ ಆಯಿತು. ಹೊಲ್ದ ಕಡೆಗೆ ಹೋಗಿದ್ದೆ. ಪರವಾಗಿಲ್ಲ ಬಿಡ್ರಿ ಸಾವುಕಾರ್ರೆ, ಎರಡೆರಡು ಸಂಸಾರನ ನೋಡ್ಕೋಬೇಕು ಅಂದರೆ ಸುಮ್ಮನೆ ಆಗಲ್ಲ. ಪರವಾಗಿಲ್ಲ ಬಿಡ್ರಿ, ನಮಗೇನು ಬೇಜಾರೇನೂ ಇಲ್ಲ. ಈಗಿನ ಸ್ವಲ್ಪ ಹೊತ್ತಾಯ್ತು ನಾವು ಬಂದು. ಅಂದರೆ ಎರಡೆರಡು ಸಂಸಾರ ಅಂದರೆ ಏನು ಇವೇಕಪ್ಪರೇ? ಸಾವುಕಾರ್ರೆ, ನೀವು ನಮ್ಮ ಹತ್ರ ಮುಚ್ಚಿಕ್ ಬಿಟ್ರಿ, ನೀವು ಎರಡು ಮದುವೆ ಆಗಿರೋದ. ಆದರೆ ನಮಗೆಲ್ಲ ಗೊತ್ತಾಗೋಯ್ತು ಇಲ್ಲಿಗೆ ಬರ್ತಿದ್ದಂಗೆ. ದೇವಿ, ಏನಿದು? ಇವ್ರ ಮುಂದೆ ಎಲ್ಲ ಹೇಳ್ಬೇಕಾ ಅದನ್ನೆಲ್ಲನ? ನಮ್ಮ ಸಂಸಾರದ ಗುಟ್ಟೆಲ್ಲನ? ಅಯ್ಯೋ ಸಾವುಕಾರ್ರೆ, ಅದು ನಿಮ್ಮ ಹೆಂಡತಿ ಏನು ಹೇಳಿಲ್ಲ, ನಿಮ್ಮ ಮಗ ಹೇಳಿದ್ರು. ಬಿಡ್ರಿ, ಅದೇನು ಗುಟ್ಟಿನ ವಿಚಾರ ಏನಲ್ವಲ್ಲ. ಎರಡು ಮದುವೆ ಆಗಿರೋದು ಏನು ಅದನ್ನೇನು ಮುಚ್ಚಿಟ್ಕೊಳಕ್ಕಾಗುತ್ತೆ? ಒಂದಲ್ಲ ಒಂದು ದಿವಸ ಗೊತ್ತಾಗಲೇಬೇಕು ತಾನೆ. ಅದರಿಂದ ನಮಗೇನು ಬೇಜಾರೇನಿಲ್ಲ ಬಿಡ್ರಿ. ನೀವು ಸಾವುಕಾರರು, ನಿಮಗೆ ಅಷ್ಟೊಂದು ಆಸ್ತಿ ಐತೆ, ನೋಡ್ಕೊಳ್ಳೋ ಶಕ್ತಿ ಇರಬೇಕಾದ್ರೆ 2 ಆಗ್ರಿ 3 ಬೇಕಾದರೂ ಆಗ್ರಿ, ನಮಗೇನು ತೊಂದರೆ ಏನೂ ಇಲ್ಲ. ಆದರೆ ನಮ್ಮ ಮನೆಗೆ ಬರೋ ಸೊಸೆ ಒಳ್ಳೆಯವಳಾಗಿದ್ದರೆ ಅಷ್ಟೇ ಸಾಕು. ಸರಿನಪ್ಪ, ಆಯಿತು. ದೇವಿ, ಕಮಲ ಎಲ್ಲಿ? ಕಮಲನ್ನ ಕರ್ಕೊಂಬರೋಕೆ ಹೋಗಿ. ಸರಿ ಆಯ್ತು, ಒಳಗೆ ಇದ್ದಾಳೆ, ಕರ್ಕೊಂಬರ್ತೀನಿ. ಹೇಳಿ ಇರಿ, ಕಾಫಿ ಕೊಟ್ಟು ಕಳಿಸ್ತೀನಿ. ಸಾವುಕಾರ್ರೆ, ಕೂತ್ಕೊಳ್ರಿ. ನೀವು ಯಾಕೆ ನಿಂತ್ಕೊಂಡಿದ್ದೀರಾ? ಕಮಲಮ್ಮ, ಬಾರಮ್ಮ, ತಾಂಬ, ಕಾಪಿ ಕೊಡ್ಬಾ. ತಗೊಳ್ಳಿ. ತಕೊಳ್ಳೋ ಕುಮಾರ, ತಕ.
ಇವಾಗಪ್ಪ ಕುಡೀರಪ್ಪ, ಕುಡೀರಿ ಕಾಪಿನ. ಹಾಂ, ಆಮೇಲೆ ಮಾತಾಡೋಣ. ಲೈ ಪಾಪ ಕುಮಾರ, ಆ ಹುಡುಗಿನ ಆಮೇಲೆ ನೋಡಿವಂತೆ, ಕುಡಿ ಕಾಪಿನ, ತಣ್ಣಗಾಗುತ್ತೆ ತಿರ್ಗ. ಕುಡಿಯೋ. ಅಯ್ಯೋ ಕುಡಿತೀನಿ ಹೇಳಪ್ಪ, ಇನ್ನು ಬಿಸಿ ಐತಿ, ಸ್ವಲ್ಪ ಹೊತ್ತು ಹಾರ್ಕೆಂಬ್ಲಿ, ಆಮೇಲೆ ಕುಡಿತೀನಿ, ನೀನು ಕುಡಿ ಸುಮ್ಮನೆ. ಸರಿ ಸರಿ. ಏನ್ಲಾ ಹುಡುಗಿ ಇಷ್ಟ ಆದ್ಲಾ? ಹ್ಞೂನಪ್ಪ, ಇಷ್ಟ ಆದ್ಲು. ಅಪ್ಪ ಅಪ್ಪ ಅವಳ್ತಾಗೆ ಮಾತಾಡಬೇಕು ಕಣಪ್ಪ ನಾನು. ಮಾತಾಡಲ್ಲ, ಯಾರು ಬೇಡ ಅಂದರು? ಮಾತಾಡು, ಆ ಹುಡುಗಿಗೂ ಮಾತು ಬರ್ತವೆ. ಯಾಕೆ ಮೂಗಿ ಅಂದ್ಕೊಂಡಿದ್ಯಾ? ಯಪ್ಪ ಸುಮ್ಮನೆ ತಮಾಷೆ ಮಾಡಬೇಡ. ನಾನು ಇಲ್ಲಲ್ಲ, ಹೊರಗೆ ನಾವಿಬ್ಬರೇ ಮಾತಾಡಬೇಕು ಸಪ್ರೇಟಾಗಿ. ಅಯ್ಯೋ ದೇವ್ರಿ, ಯಾಕಲ್ಲ ನಿನಗೇನು ಬಂತು? ಅಂಥದ್ದು ಏನೋ ಐತಿ ಮಾತಾಡೋದು, ನೀವಿಬ್ಬರೇ ಹೋಗಿ ಮಾತಾಡೋವಂಥದ್ದು? ಅಪ್ಪ ನಾನು ಓದಿರೋನು, ಆ ಹುಡುಗಿನೂ ಓದಿರೋಳು, ಅದಕ್ಕೆ ನಾವೊಂದ್ಸಲ ಮಾತಾಡ್ಕೊಂಡ್ಬಿಟ್ಟು ಆಮೇಲೆ ಮುಂದಿನ ನಿರ್ಧಾರ ಮಾಡೋದು. ಅದಕ್ಕೆ ಅವ್ರ ಹತ್ರ ಕೇಳು, ನಾನು ಮಾತಾಡಬೇಕು ಅವ್ರ ಹತ್ರ. ಸರಿ ಸರಿ ಆಯಿತು, ಸುಮ್ಮನೆ. ಏನಪ್ಪ ಇವಾಗಪ್ಪ, ಏನೋ ಗುಸು ಗುಸು ಪಿಸು ಪಿಸು ಅಂತೇಳಿ ಏನೋ ಹೇಳ್ತಾ ಇದ್ದಾನೆ ನಿನ್ನ ಮಗ. ಯಾಕೆ ಇಷ್ಟ ಆದ್ಲಾ ನನ್ನ ಮಗಳು ಇಲ್ವೋ? ಏನು ಹೇಳ್ದ ನಿನ್ನ ಮಗ? ಏನು ಹೇಳು? ಅಯ್ಯೋ ಸಾವ್ಕಾರ್ರೆ, ಹಂಗೆಲ್ಲ ಏನೂ ಇಲ್ಲ, ಅದು ಏನೂ ಇಲ್ಲ ಬಿಡಿ, ಪರವಾಗಿಲ್ಲ. ಅಯ್ಯೋ ನಿಮ್ಮ ಮಗ ಏನೋ ಹೇಳ್ತಿದ್ದ ಕಣಪ್ಪ, ನೀನು ಏನೋ ಸುಮ್ಮನೆ ಇರಿಸ್ತೀಯ ಅವನ್ನ, ಏನು ಅಂತ ಹೇಳು, ಪರವಾಗಿಲ್ಲ. ಅದು ಸಾವ್ಕಾರ್ರೆ, ನನ್ನ ಮಗ ನಿಮ್ಮ ಮಗಳ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಂತೆ, ಅದಕ್ಕೆ. ಮಾತಾಡ್ಲಿ ಬಿಡು, ಅದಕ್ಕೇನಂತೆ, ನಾವೇನು ಬೇಡ ಅಂತೀವ? ಹಂಗಲ್ಲ ಸಾವ್ಕಾರ್ರೆ, ಅವರಿಬ್ಬರೇ, ನಾವು ಯಾರು ಇರಬಾರ್ದಂತೆ, ಅವರಿಬ್ಬರೇ ಮಾತಾಡ್ಬೇಕಂತೆ. ಅದೇನು ಮಾತಾಡ್ತಾರೋ ಏನೋ ಈಗಿನ ಕಾಲದ ಹುಡುಗರು. ಓದೇವನಂತೆ, ಅವಳು ನಿಮ್ಮ ಮಗಳೂ ಓದೇವಳಲ್ವಾ, ಅದಕ್ಕೆ ನಾವಿಬ್ರು ಮಾತಾಡ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಾನು ಅದಕ್ಕೆ ಬೇಡ ಅಂತ ಸುಮ್ಮನಿರಿಸ್ತಿದ್ದೆ ಅಷ್ಟೇನೆ. ಅಯ್ಯೋ ಹುಡುಗಿ ಮದುವೆ ಆಗ್ದಲೇ ಅಲ್ಲಿ ಮಾತಾಡ್ಬೇಕಂತ? ಅಯ್ಯೋ ಬೇಡಪ್ಪ, ಇಂಥದ್ದೆಲ್ಲ ಬೇಡ, ಯಾರನ್ನ ನೋಡ್ತಾರೆ ಏನು ತಿಳ್ಕೊಂಬಲ್ಲ. ಇದೇನು ಏನು ಪ್ಯಾಟೆ ಮಾಡ್ಕೊಂಡ್ರೇನಪ್ಪ? ಬೇಡ ಬೇಡ, ನೋಡಿದ್ಯಲ್ಲ ಇನ್ನೇನು ಮಾತಾಡಬೇಕು, ಆಮೇಲೆ ಮದುವೆ ಆದಮೇಲೆ ಮಾತಾಡ್ಕೊಂಬಿರಂತೆ. ಈಗ ನಿನ್ಗೆ ಇಷ್ಟ ಇದ್ದರೆ ಇಷ್ಟ ಇದೆ ಅಂತೇಳು, ಇಲ್ದಿದ್ರೆ ಇಲ್ಲ. ಹಿಂಗೆಲ್ಲನ ಇಬ್ಬರೇ ಮಾತಾಡ್ಕೊಂಬಕ್ಕೆ ನಾವು ಒಪ್ಪಲ್ಲ. ಆಯಿತು ಬಿಡಜ್ಜಿ, ಹೇಳ್ತೀನಿ ನಾನು ಅವನಿಗೆ. ಲೇ ಕುಮಾರ, ಸುಮ್ಮನಿರು, ಮಾತಾಡ್ಕೆಮೆಂತೆ ನೀನು ಆಮೇಲೆ ಒಳ್ಳೆ ಹುಡುಗಿ. ಇಲ್ಲ ಇಲ್ಲ, ನಾನು ಮಾತಾಡಬೇಕು ಅಷ್ಟೇನೆ. ಹೆಂಗಾದ್ರೂ ಮಾಡಿ ಒಪ್ಸು. ನಾ ಏನೋ ಹೇಳ್ತಾ ಇದ್ದಾರೆ ನಿಮ್ಮ ಮಗ, ಮಾತಾಡ್ಲೇಬೇಕಂದ್ರೆ ಪರವಾಗಿಲ್ಲ, ನಮ್ಮ ಮಗಳ ಜೊತೆ ಮಾತಾಡ್ಕೊಂಡು ಆಮೇಲೆ ಒಪ್ಪಿಗೆ ತಿಳಿಸ್ಲಿ. ಈ ದೇವಿ ಏನು ಹೇಳ್ತಾ ಇದೆಯಾ? ಅಮ್ಮ, ಆ ಹುಡುಗ ಮಾತಾಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ಮಾತಾಡ್ಲಿ ಬಿಡು, ಯಾರು ಏನೂ ತಪ್ಪು ತಿಳ್ಕೊಂಬಲ್ಲ. ಏನು ಅವರೇನೇನು ಎಲ್ಲ ನಾನು ಕರ್ಕೊಂಡು ಹೋಗ್ತಾರ? ಎಲ್ಲೂ ಇಲ್ಲ, ಇಲ್ಲೇ ಹೊರಗೆ ಅವರಿಬ್ಬರೇನೆ ಮಾತಾಡ್ಕೊಂಡು ಬರ್ತಾರೆ ಅಷ್ಟೇನೆ. ನೀನು ಅದಕ್ಕೆ ದೊಡ್ಡ ವಿಚಾರ ಮಾಡ್ದಂಗೆ ಮಾತಾಡಬೇಡ, ಸುಮ್ಮನಿರು. ಹೂನಪ್ಪ ಇವಾಗಪ್ಪ, ನಿಮ್ಮ ಮಗನ್ನ ಕಳಿಸು, ಮಾತಾಡ್ಕೊಂಬರ್ಲಿ. ಕಮಲಮ್ಮ ಕರ್ಕೊಂಡೋಗಮ್ಮ, ಹೊರಗೆ ಕರ್ಕೊಂಡೋಗಿ ಅಲ್ಲೆಲ್ಲ ನಾನು ಯಾರು ಇಲ್ಲದೆ ಜಾಗದಾಗೆ ಅದೇನು ಮಾತಾಡಬೇಕು ಮಾತಾಡ್ಕೊಂಡು ಬರೋಗ್ರಿ, ಹೋಗಿ. ನಾವು ಹಂಗೆಲ್ಲಿ ಇಲ್ಲಿ ಕೂತ್ಕೊಂಡು ಹಂಗೆ ಮಾತಾಡ್ತಿರ್ತೀವಿ, ಹೋಗ್ರಿ ಕಮಲಮ್ಮ, ಕರ್ಕೊಂಡೋಗಮ್ಮ. ಸರಿ ಆಯ್ತಪ್ಪ. ಹೋಗು ಹೋಗು, ಆ ಹುಡುಗಿ ಓದ್ಲು, ಹೋಗು, ಜೊತೆಗೆ ಹೋಗಿ ಅದೇನು ಮಾತಾಡ್ಕೋಬೇಕು ಜಲ್ದಿ ಬರ್ಬಿಡ್ಬೇಕು. ತಡ ಮಾಡಂಗಿಲ್ಲ ನೀನು. ಅಯ್ಯೋ ಪರವಾಗಿಲ್ಲ ಬಿಡೋಣ, ನಿಧಾನಕ್ಕೆ ಮಾತಾಡ್ಕೊಂಡು ಬರಲಿ. ಸರಿಯಪ್ಪ ಆಯಿತು, ಹೋಗಿ ಮಾತಾಡ್ಕೊಂಬತ್ತೀನಿ, ನೀನು ಇಲ್ಲೇ ಕೂತ್ಕೊಂಡಿರು, ನೀನು ಬರಬೇಡ ಅಲ್ಲಿಗೆ. ಆಯ್ತು, ಬರಲ್ಲ, ಹೋಗು ಹೋಗು. ಮಾತಾಡ್ಕೊಂಬರ್ಲಿ ಬಿಡೋಣ, ಅದರಲ್ಲೇನು ತೊಂದರೆ ಇಲ್ಲ. ನನ್ನ ಮಗ ಹಂಗೇನೆ ಒಂದಿಷ್ಟು ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ. ಹಂಗೆಲ್ಲ ಏನು ತಪ್ಪೆ ಅಂತ ತಿಳ್ಕೊಂಬಲ್ಲ ಬಿಡೋಣ, ಪರವಾಗಿಲ್ಲ. ಅವರು ಬಂದುಬಿಡ್ಲಿ, ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಆಮೇಲೆ ನಾವು ಮದುವೆ ಮಾತುಕತೆ ಆಡೋದು ಬಿಡೋದು ಅಂತೇಳಿ ಮಾತಾಡೋಣ ಸಾವ್ಕಾರ್ರೆ. ಸರಿನಪ್ಪ, ಹಂಗೆ ಮಾಡೋಣ ಹೇಳು. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.